ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಏನಂತ ಹೇಳಿದ್ರೆ, ಕಾಮನ್ನಾಗಿ ಎಲ್ರೂ ಕಪ್ಪು ದಾರ ಕಟ್ಕೊಳ್ತಾರೆ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ದೃಷ್ಟಿಗೋಸ್ಕರ ದಾರನ ಕಟ್ಕೋತಾರೆ. ಬಟ್ ಯೂಶ್ವಲಿ ಹೆಣ್ಮಕ್ಳು ಕಪ್ಪು ದಾರನ ಕಟ್ಕೊಳ್ತಾರೆ, ಗಂಡು ಮಕ್ಕಳು ಕೂಡ ಕಪ್ಪು ದಾರನ ಕಟ್ಕೋತಾರೆ. ಬಟ್ ಯಾರು ಯಾವ ದಾರ ಕಟ್ಕೋಬೇಕು ಅನ್ನೋದ್ರ ಬಗ್ಗೆ, ಕಟ್ಕೊಳ್ಳೋದ್ರಿಂದ ಏನು ಅದರಿಂದ ಬೆನಿಫಿಟ್ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮೊದಲಿಗೆ ಹೆಣ್ಮಕ್ಳಾದರೆ ಕೆಂಪು ದಾರನ ಕಟ್ಕೋಬೇಕಾಗತ್ತೆ, ಗಂಡು ಮಕ್ಕಳಾದರೆ ಕಪ್ಪು ದಾರನ ಕಟ್ಕೋಬೇಕಾಗತ್ತೆ. ಹೆಣ್ಮಕ್ಳು ಯಾಕೆ ಕೆಂಪು ದಾರ ಕಟ್ಕೋಬೇಕು ಅಂತ ಹೇಳಿದ್ರೆ, ಅವರು ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ಕೆಂಪು ದಾರ ಕಟ್ಕೋಬೇಕಾಗತ್ತೆ. ಅದು ಯಾವ ರೀತಿ ಕಟ್ಕೋಬೇಕು, ಯಾವ ಬಲಗೈ ಕಟ್ಕೋಬೇಕಾ ಎಡಗೈ ಕಟ್ಕೋಬೇಕಾ ಅನ್ನೋದನ್ನು ನೋಡೋಣ. ಅದಾದಮೇಲೆ ಗಂಡು ಮಕ್ಕಳು ಕಪ್ಪು ದಾರ ಯಾಕೆ ಕಟ್ಕೋಬೇಕು ಅನ್ನೋದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲಿಗೆ ಹೆಣ್ಮಕ್ಳು ದಾರ ಕಟ್ಕೊಳ್ಳೋದು ಬಂದ್ಬಿಟ್ಟು ಕೆಂಪು ದಾರನ ಕಟ್ಕೊಬೇಕು. ಎಲ್ಲರಿಗೂ ಯಾವ ಕೈ ಕಟ್ಕೊಬೇಕು, ಯಾವ ಕಾಲು ಕಟ್ಕೋಬೇಕು ಅನ್ನೋದು ಕನ್ಫ್ಯೂಷನ್ ಇರುತ್ತೆ. ಅದನ್ನು ನಾನು ಇವತ್ತು ಕ್ಲಾರಿಟಿ ಕೊಡ್ತೀನಿ. ಹೆಣ್ಮಕ್ಳು ಕೆಂಪು ದಾರನ ಕಟ್ಕೊಳ್ಳೋದು ಬಲಗೈಗೆ ಕಟ್ಕೋಬೇಕು ಅಥವಾ ಬಲಗಾಲ ಕಟ್ಕೋಬೇಕು. ಅದರಲ್ಲಿ 9 ಗಂಟೆಗಳಿರಬೇಕು. ಅದೇ ಥರ ಗಂಡು ಮಕ್ಕಳು ಕಟ್ಕೊಳ್ಳೋದಾದರೆ ಕಪ್ಪು ದಾರನ ಕಟ್ಕೋಬೇಕು. ಅವರು ಎಡಗೈಗೆ ಕಟ್ಕೋಬೇಕು ಅಥವಾ ಎಡಗಾಲ್ಗೆ ಕಟ್ಕೋಬೇಕು. ಕೆಲವೊಬ್ಬರು ಸೊಂಟಕ್ಕೂ ಕೂಡ ಗಂಡು ಮಕ್ಕಳು ಕಪ್ಪು ದಾರನ ಉಪಯೋಗಿಸ್ತಾರೆ, ಉಡ್ದಾರ ಅಂತ ಹೇಳ್ತಾರೆ. ಅದು ಕೂಡ ತುಂಬಾ ಒಳ್ಳೆಯದು ಗಂಡು ಮಕ್ಕಳು ಕಟ್ಕೊಳ್ಳೋದ್ರಿಂದ. ಕೆಲವೊಬ್ಬರಿಗೆ ಹೆಣ್ಮಕ್ಳು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಬೇಕು, ಗಂಡು ಮಕ್ಕಳು ರೈಟ್ ಹ್ಯಾಂಡ್ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಅದು ಕರೆಕ್ಟೇ. ಬಟ್ ನಾವಿಲ್ಲಿ ಇದನ್ನು ಯಾಕೆ ಉಲ್ಟಾ ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ನಾವು ಬಲಗಾಲ್ಗೆ ಕೆಂಪು ದಾರನೋ ಇಲ್ಲ ಕೈಗೆ ಕೆಂಪು ದಾರನೋ ಕಟ್ಕೊಂಡು ಎಲ್ಲೋ ಹೋಗಿರ್ತೀವಿ. ನೋಡಿದವ್ರು ಏನಂತ ಹೇಳ್ತಾರೆ, ಅಯ್ಯೋ ನೀನು ಗಂಡು ಮಕ್ಳು ಥರ ಬಲಗೈ ಕಟ್ಕೊಂಡಿದ್ಯಾ, ಬಲಗಾಲ ಕಟ್ಕೊಂಡಿದ್ಯಾ ಅಂತ ಅಲ್ವಾ. ಆಫ್ಕೋರ್ಸ್ ಅವ್ರ ದೃಷ್ಟಿ ಎಲ್ಲಿ ಬೀಳತ್ತೆ, ನಮ್ಮ ಬಲಗಾಲ ಮೇಲೆ ಬೀಳತ್ತೆ. ಅದಕ್ಕೋಸ್ಕರ ದೃಷ್ಟಿ ದೋಷ ನರದೋಷ ಇವಿಲ್ ಐ ಅಂತ ಹೇಳ್ತಾರಲ್ಲ. ಸೊ ಇವಾಗ ಯಾರು ಹಂಗೆ ಹೇಳ್ತಾರೆ, ಅದ್ರ ದೋಷ ನಮ್ಮ ದಾರದ ಮೇಲೆ ಬೀಳತ್ತೆ. ಸೊ ನಾವು ಎಡಗಾಲ ಕಟ್ಕೊಂಡ್ರೆ ಯಾರೂ ಅಬ್ಸರ್ವ್ ಮಾಡಲ್ಲ, ಇದು ನಾರ್ಮಲಾಗಿ ಕಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ಇವಾಗ ನಾವು ಉಲ್ಟಾ ಕಟ್ಕೊಳ್ಳೋದ್ರಿಂದ ಬಲಗೈಗಾಗಲಿ ಬಲಗಾಲ್ಗಾಗಲಿ ಹೆಣ್ಮಕ್ಳು ಕಟ್ಕೊಳ್ಳೋದ್ರಿಂದ ಅವ್ರ ಕಣ್ಣು ನಮ್ಮ ಕೈ ಮೇಲೆ ಅಥವಾ ಕಾಲ ಮೇಲೆ ಬಿದ್ದಾಗ ಅಲ್ಲಿ ನಮ್ಮ ದೃಷ್ಟಿ ದೋಷ ಪರಿಹಾರ ಆಗತ್ತೆ. ಸೊ ಅದೇ ಥರ ಗಂಡು ಮಕ್ಕಳು ಕೂಡ ಅವರು ಕೂಡ ಎಡಗಾಲಕ್ಕೆ ಕಟ್ಕೊಂಡಿರ್ತಾರೆ. ಅವ್ರ ಫ್ರೆಂಡ್ಸು ಇಲ್ಲ ಯಾರೋ ದೊಡ್ಡವರು ಯಾರೋ ಹೇಳ್ತಾರೆ, ಅಯ್ಯೋ ನೀನೇನಿದು ಹೆಣ್ಮಕ್ಳು ಥರ ಎಡಗೈ ಕಟ್ಕೊಂಡಿದ್ಯಾ, ಬಲಗಾಲ್ಗಲ್ವ ಕಟ್ಕೊಳ್ಳೋದು ಅಂತ. ಆವಾಗ ಅವ್ರ ದೃಷ್ಟಿ ಬಂದು ಅವರ ಎಡಗಾಲ ಅಥವಾ ಎಡಗೈ ಮೇಲೆ ಬಿದ್ದಿರತ್ತೆ. ಸೊ ಆವಾಗ ಅವರ ದೃಷ್ಟಿ ಅದ್ರ ಮೇಲೆ ಬೀಳೋದ್ರಿಂದ ದೃಷ್ಟಿ ದೋಷ ಪರಿಹಾರ ಆಗುತ್ತೆ. ಸೊ ಕರೆಕ್ಟ್ ವೇ ಬಂದು ಗಂಡು ಮಕ್ಕಳು ಬಲಗೈ ಕಟ್ಕೋಬೇಕು, ಹೆಣ್ಮಕ್ಳು ಎಡಗೈ ಕಟ್ಕೋಬೇಕು. ಬಟ್ ದಾರ ಕಟ್ಕೊಳ್ಳೋಂಥ ಸಮಯದಲ್ಲಿ ಬಲಗೈಗೆ ಹೆಣ್ಮಕ್ಳು, ಎಡಗಾಲು ಎಡಗೈಗೆ ಗಂಡು ಮಕ್ಕಳು ಈ ರೀತಿ ಕಟ್ಕೊಳ್ಳೋದ್ರಿಂದ ದೃಷ್ಟಿ ದೋಷ ಅಂತ ಹೇಳ್ತಾರೆ, ನರದೋಷ ಏನಿರುತ್ತೆ ಅದು ಸಾಲ್ವ್ ಆಗುತ್ತೆ ಅಂತ. ಬಟ್ ಇಲ್ಲಿ ಕಟ್ಕೊಳ್ಳೋದ್ರಲ್ಲಿ ಒಂದು ಪ್ರೊಸೀಜರ್ ಇದೆ. ಯಾವ ರೀತಿ ಕಟ್ಕೋಬೇಕು ಅಂತ ಹೇಳಿದ್ರೆ, ಗಂಡು ಮಕ್ಕಳಾದರೆ 11 ಗಂಟನ್ನ ಹಾಕಿ ಕಟ್ಕೋಬೇಕಾಗತ್ತೆ. ಕಾಲಕ್ಕೆ ಕಟ್ಕೊಳ್ಳೋದಾಗಲಿ ಕೈ ಕಟ್ಕೊಳ್ಳೋದಾಗಲಿ ಅಥವಾ ಸೊಂಟಕ್ಕೆ ಕಟ್ಕೊಳ್ಳೋದಾಗಲಿ. ಹೆಣ್ಮಕ್ಳು ಕಟ್ಕೊಬೇಕಾದ್ರೆ 9 ಗಂಟನ್ನ ಹಾಕಿ ಕಟ್ಕೋಬೇಕಾಗತ್ತೆ ಕಾಲು ಕೈಗೆ. ಅದಾದಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಇದನ್ನು ಬಂದ್ಬಿಟ್ಟು ನಾವು ಯಾವುದಾದ್ರೂ ದೇವರ ಹತ್ರ, ಅಂದರೆ ಶಕ್ತಿ ದೇವತೆಗಳು ಕಾಲಭೈರವೇಶ್ವರ ಅಥವಾ ವೀರಭದ್ರ ಸ್ವಾಮಿ ಅಥವಾ ಹೆಣ್ಣು ದೇವಸ್ಥಾನಕ್ಕೆ ಏನಾದರೂ ಅಂದರೆ ಶಕ್ತಿ ದೇವತೆಗಳ ಹತ್ರ ಇದನ್ನು ಇಟ್ಟು ಪೂಜೆ ಮಾಡಿಸಿ ಅದಾದಮೇಲೆ ನಾವು ಕಟ್ಕೊಳ್ಳೋವಂಥದ್ದು. ಅದು ಪೂಜೆ ಮಾಡಿಸಿ ಕಟ್ಕೊಂಡ್ಮೇಲೆ ಅದಕ್ಕೆ ತುಂಬಾ ಪವರ್ಫುಲ್ ಜಾಸ್ತಿ ಇರುತ್ತೆ ಆ ದಾರಕ್ಕೆ, ಮತ್ತು ದೃಷ್ಟಿ ಯಾರಿಗೂ ಕೂಡ ತಾಗಲ್ಲ. ಸಪೋಸ್ ನೀವೇನಾದರೂ ಮನೆಯವರೆಲ್ಲ ಕಟ್ಕೊಳ್ತೀನಿ ಅಂತ ಹೇಳಿದ್ರೆ ಯಾವುದಾದ್ರು ಶಕ್ತಿ ದೇವತೆಗಳ ಹತ್ರ ತೊಗೊಂಡೋಗಿ ಪೂಜೆ ಮಾಡಿಸಿ ಕಟ್ಕೊಂಡ್ರೆ ತುಂಬಾ ಒಳ್ಳೆಯದು. ದಾರನ ಕಟ್ಕೋಬೇಕಾದ್ರೆ ಒಂದೆಳೆನಲ್ಲಿ ಕಟ್ಕೋಬಾರ್ದು, 2 ಎಳೆನಲ್ಲಿ ಇರಬೇಕು. ಕೈಗೆ ಕಾಲಿಗೆ ಸೊಂಟಕ್ಕೆ ನೀವು ಯಾವ ಕಡೆ ಕಟ್ಕೊಳ್ತೀರ ಅದು ಡಬಲ್ ಲೈನಲ್ಲಿ ಇರಬೇಕು, ಅಂದರೆ 2 ಎಳೆ ನಲ್ಲಿ ಕಟ್ಕೋಬೇಕು. ಅದಾದಮೇಲೆ ನೀವು ಪೂಜೆ ಮಾಡ್ಸೋಕ್ಕೆ ಏನಾದ್ರು ತೊಗೊಂಡು ಹೋಗಿ ಪೂಜೆ ಮಾಡಿಸಿ ಹಾಕ್ಕೊತೀರಿ ಅಂತ ಹೇಳಿದ್ರೆ ಆದಷ್ಟು 2 ಸೆಟ್ನ ತೊಗೊಂಡೋಗಿ. ಒಂದೊಂದು ಸಲ ಕಟ್ಟಾದರೂ ಚಾನ್ಸಸ್ ಇರುತ್ತೆ, ಕೆಲವೊಂದು ಸಲ ದೃಷ್ಟಿ ಬೇಗ ತಾಗಿದ್ರೆ ಆ ದಾರ ಬೇಗನೆ ಕಟ್ಟಾಗ್ಬಿಡತ್ತೆ. ಸೊ ಪದೇ ಹೋಗಿ
ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಒಂದೇ ಸಲ 2 ಸೆಟ್ಟನ್ನು ಪೂಜೆ ಕೂಡ ಮಾಡಿಸಿ ಕಟ್ಕೋಬೋದು. ಈ ದಾರನ ಕಟ್ಕೊಳ್ಳೋದಕ್ಕೆ ಭೇದ ಭಾವ ಇಲ್ಲ, ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಕೂಡ ಕಟ್ಕೋಬೋದು. ಕಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಯಾವುದೇ ಥರ ನಕಾರಾತ್ಮಕ ಶಕ್ತಿಯಾಗಲಿ ದೃಷ್ಟಿ ಆಗಲಿ ಯಾರ ಮೇಲೂ ಬೀಳೋದಿಲ್ಲ. ಆದಷ್ಟು ಕಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಈ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತಷ್ಟು ಒಳ್ಳೆ ವಿಡಿಯೋಗಳ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ಸ್ for watching.